Hi everyone, thank you for watching my video. Please like, share and subscribe my channel. ಈಗ ಹೌ ಟು ಸಾಲ್ವ್ ಬಾರ್ ನಂಬರ್ಸ್ ಇಂಟು ಫ್ರ್ಯಾಕ್ಷನ್ಸ್. ಸೊ ಬಾರ್ ನಂಬರ್ ಅಂದಾಗ ಸೊ ಒಂದು ನಂಬರ್ ಮೇಲೆ ಬಾರ್ ಅಂತ ಬರ್ದಿರ್ತಾರೆ. ಸೊ ಆ ನಂಬರ್ ರಿಪೀಟ್ ಆಗಿರೋ ಕಾರಣ ಅದನ್ನು ಏನಂತ ಬರ್ದಿರ್ತಾರೆ, ಬಾರ್. ಸೊ ಪಾಯಿಂಟ್ ಆದ ನಂತರ ಒಂದು ನಂಬರ್ ಮೇಲೆ ಬಾರ್ ಇದೆ. ಸೊ ಇಲ್ಲಿ ನೋಡ್ಬೋದು ಎಕ್ಸಾಂಪಲ್ 0.9 ಬಾರ್ ಇದೆ. ಸೊ ಇಲ್ಲಿ ಒಂದು ಪಾಯಿಂಟ್ ಆದ ನಂತರ ಒಂದು ನಂಬರ್ ಇದೆ, ಅದರ ಮೇಲೆ ಬಾರ್ ಇದೆ. ಸೊ ಒಂದು ನಂಬರ್ ಮೇಲೆ ಬಾರ್ ಇರೋ ಕಾರಣ ಸೊ ಇಲ್ಲಿ 9 ಬರೀಬೇಕಾಗುತ್ತೆ. ಸೊ ಡಿವೈಡೆಡ್ ಬೈ, ಸೊ ಇಲ್ಲಿ ಪಾಯಿಂಟ್ ಆದ ನಂತರ ಒಂದೇ ನಂಬರ್ ಇದೆ. ಸೊ ಇಲ್ಲಿ 9 ಅನ್ನೋದು ಒಂದು ನಂಬರ್, ಅದರ ಮೇಲೆ ಬಾರ್ ಇದೆ. ಸೊ ಇಲ್ಲಿ ಒಂದು ನಂಬರ್ ಮೇಲೆ ಬಾರ್ ಇರೋದ್ರಿಂದ ಡಿವೈಡ್ ಬೈ 9 ಬರೀಬೇಕಾಗುತ್ತೆ. ಸೊ ಇದು 9 ಡಿವೈಡ್ ಬೈ 9 ಏನಂತೂ 1 ಆಯಿತು. ಸೊ 0.9 ಬಾರನ್ನು ಯಾವ ರೀತಿ ಬರೆದೀವಿ ಅಂದ್ರೆ, ಸೊ ಇಲ್ಲಿ ಒಂದು ನಂಬರ್ ಮೇಲೆ ಬಾರ್ ಇದೆ. ಸೊ ಇಲ್ಲಿ ಫಸ್ಟು 9 ಬರ್ಕೋಬೇಕು, ಡಿವೈಡೆಡ್ ಬೈ ಒಂದು ನಂಬರ್ ಮೇಲೆ ಬಾರ್ ಇರೋದ್ರಿಂದ ಸೊ ಒಂದು 9 ಬರೀಬೇಕಾಗುತ್ತೆ. ಸೊ 9/9 ಏನಂತೂ 1 ಆಯಿತು. ಸೊ ಅದೇ ರೀತಿಯಾಗಿ ಎಕ್ಸಾಂಪಲ್ 2 ನೋಡೋದಾದರೆ 0.47 ಬಾರ್ ಇದೆ. ಸೊ ಇಲ್ಲಿ 47 ಮೇಲೆ ಬಾರ್ ಇಲ್ಲ, 7 ಮೇಲೆ ಮಾತ್ರ ಬಾರ್ ಇದೆ. ಸೊ ಇದನ್ನು ಯಾವ ರೀತಿ ಬರೆಯೋದಂದ್ರೆ 47 - 4. ಸೊ ಯಾವ ನಂಬರ್ ಮೇಲೆ ಬಾರ್ ಇಲ್ವೋ ಸೊ ಅದನ್ನು ಇಲ್ಲಿ ಮೈನಸ್ ಮಾಡಬೇಕಾಗುತ್ತೆ. ಸೊ 47 - 4 ಡಿವೈಡೆಡ್ ಬೈ ಏನು, ಒಂದು ನಂಬರ್ ಮೇಲೆ ಬಾರ್ ಇದೆ. ಸೊ ಒಂದು 9 ಬರೀಬೇಕು. ಸೊ 4 ಮೇಲೆ ಇಲ್ಲ, ಸೊ ಒಂದು ನಂಬರ್ ಮೇಲೆ ಬಾರ್ ಇಲ್ಲ. ಸೊ ಒಂದು 0 ಬರೀಬೇಕಾಗುತ್ತೆ. ಸೊ ಇದೇನಾಯಿತು 47 - 4 43 ಆಯಿತು, ಡಿವೈಡ್ ಬೈ 90 ಆಯ್ತು ಇದರ ಆನ್ಸರು. ಅದೇ ರೀತಿಯಾಗಿ ಕ್ವಶನ್ ನಂಬರ್ 3 ನೋಡೋದಾದರೆ 1.238 ಬಾರ್ ಇದೆ. ಸೊ ಇಲ್ಲಿ 38 ಮೇಲೆ ಬಾರ್ ಇದೆ, 12 ಮೇಲೆ ಬಾರ್ ಇಲ್ಲ. ಸೊ ಇದನ್ನು ಯಾವ ರೀತಿ ಬರೆಯೋದಂದ್ರೆ 1238 - 12 ಮಾಡಬೇಕು. ಸೊ -12 ಮಾಡಿದಾಗ ಅದೇನು ಬರುತ್ತೆ, 1226 ಬರುತ್ತೆ, ಡಿವೈಡೆಡ್ ಬೈ ಸೊ ಎರಡು ಡಿಜಿಟ್ ಮೇಲೆ ಎರಡು ನಂಬರ್ ಮೇಲೆ ಬಾರ್ ಇದೆ. ಸೊ 2 9 ಬರೀಬೇಕು. ಸೊ ಪಾಯಿಂಟ್ ಆದ ನಂತರ ಒಂದು ನಂಬರ್ ಮೇಲೆ ಬಾರ್ ಇಲ್ಲ. ಸೊ ಇಲ್ಲಿ ಪಾಯಿಂಟ್ ಆದ ನಂತರ ಒಂದು ನಂಬರ್ ಮೇಲೆ ಬಾರ್ ಇಲ್ಲ. ಸೊ ಒಂದು 0 ಬರೀಬೇಕಾಗುತ್ತೆ. ಪಾಯಿಂಟ್ ಆದಮೇಲೆ ಒಂದು ನಂಬರ್ ಮೇಲೆ ಬಾರ್ ಇಲ್ಲ. ಸೊ ಇಲ್ಲಿ ಒಂದು 0 ಬರೀಬೇಕಾಗುತ್ತೆ. ಸೊ 1238 - 12 ಡಿವೈಡ್ ಬೈ 990 ಆಯಿತು. ಸೊ ಇದರ ಆನ್ಸರ್ ಏನು 122.6 ಡಿವೈಡ್ ಬೈ 99. ಯಾಕಂದರೆ ಇಲ್ಲಿ 0 ಕ್ಯಾನ್ಸಲ್ ಮಾಡಿದ್ರೆ ಮೇಲೆ ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಕೊಡಬೇಕಾಗುತ್ತೆ. ಸೊ 122.6 ಡಿವೈಡ್ ಬೈ 99 ಆಯಿತು. ಸೊ ಸಿಮಿಲರ್ಲಿ ಕ್ವಶನ್ ನಂಬರ್ 4 ನೋಡೋದಾದರೆ 2.375 ಬಾರ್ ಇದೆ. ಸೊ ಇಲ್ಲಿ 5 ಒಂದೇ ನಂಬರ್ ಮೇಲೆ ಬಾರ್ ಇದೆ. ಸೊ ಈ ಥರ ಇದ್ದಾಗ 2375 ಫಸ್ಟ್ ನಂಬರನ್ನು ಬರ್ಕೊಂಡ್ಬಿಡ್ಬೇಕು. ಮೈನಸ್ ಯಾವ ನಂಬರ್ ಮೇಲೆ ಬಾರ್ ಇಲ್ವೋ ಸೊ ಅದನ್ನು ಮೈನಸ್ ಮಾಡಬೇಕಾಗುತ್ತೆ. ಸೊ -237 ಮಾಡಬೇಕು, ಡಿವೈಡೆಡ್ ಬೈ ಒಂದು ನಂಬರ್ ಮೇಲೆ ಬಾರ್ ಇರೋದ್ರಿಂದ ಸೊ ಒಂದು 9 ಬರೀಬೇಕು. ನೆಕ್ಸ್ಟ್ ಪಾಯಿಂಟ್ ಆದ ನಂತರ 2 ನಂಬರ್ ಇವೆ, 37. ಸೊ ಅಲ್ಲಿ 37 ಅನ್ನೋದು 2 ನಂಬರ್ ಇದೆ, 2 ನಂಬರ್ ಅದಾವು. ಸೊ 2 ನಂಬರ್ ಮೇಲೆ ಬಾರ್ ಇಲ್ಲ. ಸೊ 2 0 ಬರೀಬೇಕಾಗುತ್ತೆ. ಸೊ ನೆಕ್ಸ್ಟ್ ಇದನ್ನು ಮೈನಸ್ ಮಾಡಿದಾಗ 2138 ಬರುತ್ತೆ, ಡಿವೈಡ್ ಬೈ 900 ಆಯಿತು. ಸೊ ಕೆಳಗಡೆ 2 0 ಕ್ಯಾನ್ಸಲ್ ಮಾಡಿದಾಗ 21.38 ಆಗುತ್ತೆ. ಸೊ ಡಿವೈಡ್ ಬೈ 9 ಆಯಿತು. ಸೊ ಇದರ ಆನ್ಸರ್ ಏನು ಬಂತು 21.38 ಡಿವೈಡೆಡ್ ಬೈ 9. ಸೊ ಇದು 2.37 ಬಾರ್, ಆನ್ಸರ್ ಏನು 21.38 ಡಿವೈಡ್ ಬೈ 9. ಸೊ ಇಲ್ಲಿ ಯಾವ ರೀತಿ ಮಾಡಿದ್ದೀವಿ ಅಂದ್ರೆ 2.375 5 ಮೇಲೆ ಬಾರ್ ಇದೆ. ಸೊ ಇಲ್ಲಿ ಫಸ್ಟ್ ನಂಬರನ್ನು ಬರ್ಕೊಂಡ್ಬಿಡಬೇಕು 2375. ನೆಕ್ಸ್ಟ್ ಯಾವ ನಂಬರ್ ಮೇಲೆ ಬಾರ್ ಇಲ್ವೋ ಸೊ ಅದನ್ನು ಇಲ್ಲಿ ಮೈನಸ್ ಮಾಡಬೇಕಾಗುತ್ತೆ. ಸೊ ಡಿವೈಡೆಡ್ ಬೈ ಎಷ್ಟು ನಂಬರ್ ಮೇಲೆ ಬಾರ್ ಇದೆಯಲ್ಲ ಅಷ್ಟು 9 ಬರೀಬೇಕಾಗುತ್ತೆ. ಸೊ ಪಾಯಿಂಟ್ ಆದ ನಂತರ ಯಾವ ನಂಬರ್ಗಳ ಮೇಲೆ ಬಾರ್ ಇಲ್ಲ, ಎಷ್ಟು ನಂಬರ್ಗಳ ಮೇಲೆ ಬಾರ್ ಇಲ್ವೋ ಸೊ ಅಷ್ಟು 0 ಬರೀಬೇಕಾಗುತ್ತೆ. ಸೊ ಅವಾಗ ಏನಾಗುತ್ತದೆ 2138 ಡಿವೈಡ್ ಬೈ 900 ಆಗುತ್ತೆ. ಸೊ 2 0 ಕ್ಯಾನ್ಸಲ್ ಮಾಡಿದ್ರೆ ಮೇಲ್ಗಡೆ 2 ಸ್ಥಾನ ಬಿಟ್ಟು ಪಾಯಿಂಟ್ ಕೊಡಬೇಕಾಗುತ್ತೆ. ಸೊ 21.38 ಡಿವೈಡ್ ಬೈ 9 ಆಯ್ತದ ಆನ್ಸರು. ಅದೇ ರೀತಿಯಾಗಿ ಫಾರ್ ಯು ಇಲ್ಲಿ ಕ್ವಶನ್ಸ್ ಇವೆ. ಸೊ ಇಲ್ಲಿ 3 ಕ್ವಶನ್ಸ್ ಇವೆ. ಸೊ ಇದೇ ರೀತಿಯಾಗಿ ನೀವು ಇವುಗಳನ್ನು ಸಾಲ್ವ್ ಮಾಡಿ ನನಗೆ ಕಮೆಂಟ್ ಮಾಡಿ. ಪ್ಲೀಸ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನನ್ನ ಚಾನಲನ್ನು ಗ್ರೋ ಆಗಲು ಸಹಕಾರಿ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.